ದೇಶದ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಒಂದಾದ ಬೆಂಗಳೂರಿನ ಅಮಿಟಿ ಯೂನಿವರ್ಸಿಟಿಯಲ್ಲಿ ಏಪ್ರಿಲ್ 21, 22ರಂದು 2 ದಿನಗಳ ಕಾಲ ಅಮಿ ಗ್ಲೋರಿಯಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಸಂಘಟನಾ ಕಾರ್ಯದರ್ಶಿಗಳಾದ ನಾಗಭೂಷಣ್ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕಚೇರಿ ಬಳಿ ಇರುವ ಅಮಿಟಿ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಈ ಬಾರಿ ಅಂತರ ಕಾಲೇಜು ಸಾಂಸ್ಕೃತಿಕ ಉತ್ಸವ ನೆರವೇರಲಿದೆ. 2 ದಿನಗಳು ನಡೆಯಲಿರುವ ಈ ಅಮಿ ಗ್ಲೋರಿಯಾ ಉತ್ಸವದಲ್ಲಿ ಅಮಿಟಿ ಕಾಲೇಜ್ ಕ್ಯಾಂಪಸ್ನ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ಇತರ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಅಮಿ ಗ್ಲೋರಿಯಾ 2026ರಲ್ಲಿ ವಿವಿಧ ಸ್ಪರ್ಧೆಗಳು, ಪ್ರದರ್ಶನಗಳು, ನೃತ್ಯಗಳು ಸೇರಿದಂತೆ ಹಳ್ಳಿ ಸಂತೆ ಸಹ ಆಯೋಜನೆ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ, ಕಲಾತ್ಮಕ ಅಭಿವ್ಯಕ್ತಿಯ ಕ್ರಿಯಾಶೀಲತೆಯನ್ನು ಬೆಳೆಸಲು ಈ ಅಮಿ ಗ್ಲೋರಿಯಾ ಸಹಕಾರಿಯಾಗಲಿದೆ ಎಂದು ಕಾರ್ಯಕ್ರಮದ ಸಂಘಟನಾ ಕಾರ್ಯದರ್ಶಿ ನಾಗಭೂಷಣ್ ತಿಳಿಸಿದರು. ಕಾರ್ಯಕ್ರಮ ನಮ್ಮ ಅಮಿಟಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಒಂದು ಬಹುಮುಖ್ಯವಾದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಇದೇ ಏಪ್ರಿಲ್ 21 ಮತ್ತು 22ರಂದು ನಮ್ಮ ಅಮಿಟಿ ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ನಡೆಸ್ತಾ ಇದ್ದೀವಿ. ಇಲ್ಲಿ 20 ವಿಧವಾದಂತಹ ಸ್ಪರ್ಧೆಗಳನ್ನ ನಾವು ಆಯೋಜಿಸಿದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಹಿಡಿದು ತಾಂತ್ರಿಕ ಕಾರ್ಯಕ್ರಮಗಳವರೆಗೂ ಇದರಲ್ಲಿ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಶುರುವಾದರೆ ಸಂಜೆ 5 ಗಂಟೆವರೆಗೂ ಈ ವಿಧವಾದಂತಹ ಒಂದು ಕಾರ್ಯಕ್ರಮಗಳನ್ನ ಅಂದರೆ ಕಾಂಪಿಟಿಷನ್ಸ್ ಅಂದರೆ ಸ್ಪರ್ಧೆಗಳನ್ನ ಆಯೋಜಿಸಿದ್ದೀವಿ. ಇಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಲ್ಲದೆ ನಮ್ಮ ಎಲ್ಲ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೂ ಸಹ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಅವ್ರು ಬಂದು ಇದರಲ್ಲಿ ನಾವು ಸ್ಪರ್ಧೆ ಮಾಡಿ ಅವ್ರ ಬಹುಮಾನಗಳನ್ನು ಸಹ ಗೆಲ್ಬೋದು. ಮೊದಲನೇ ದಿನ ಬೆಳಗ್ಗೆನ ಉದ್ಘಾಟನೆಯಾದ ನಂತರ ತಾಲ್ ತರಂಗ್ ಅಂದರೆ ನಮ್ಮ ಸಾಂಸ್ಕೃತಿಕ ನೃತ್ಯಗಳು, ಭರತನಾಟ್ಯ, ಕೂಚುಪುಡಿ, ಯಕ್ಷಗಾನ, ಯಾವುದೇ ಜನಪದ ಕಲೆಗಳು